ಸಪ್ತಾಶ್ವರತ ರೂಢಂ ಶ್ವೇತಪದ್ಮಧರಂ ದೇವಂ ಪ್ರಚಂಡ ಕಶ್ಯಪ ಶ್ವೇತಪದ್ಮಧರಂ ದೇವಂ तं ಪ್ರಣಮಾಮ್ಯಹಂ तं ಪ್ರಣಮಾಮ್ಯಹಂ. ಹೇ ಭಾಸ್ಕರ, ಘೋರಸಂ ದೇಹದಾಬ್ದಿಯಲ್ ಮುಳುಗಿದೆ, ಹರಿಯಲಾರದ ಘೋರಸಂ ದೇಹದಾಬ್ದಿಯಲ್ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ನೀಗಿಸೋನಿ ಭಾಸ್ಕರ, ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಿಂತಿದೆ ಇಂದು ಜಾಪದು ದೇವಾ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಿಂತಿದೆ ಇಂದು ಜಾಪದು, ಗೈಯದೆ ನೀಗಿಸೋ ಶೋಧನೆಯ ಗೈಯದೆ, ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಹರಿಯಲಾರದ ಘೋರಸಂ ದೇಹದಾಬ್ದಿಯಲ್ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ನೀಗಿಸೋ ನೀ ಭಾಸ್ಕರ, ಅರಿಯಲಾಗದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮ ರಾಶಿಯನ್ನು ತಿಳಿವೆ ಎಂದು ಅವನು ಹೇಳಿದನು. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಆ ರಾಶಿವೇನು ದೇವ? ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ ದೇವ. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು? ನೀನಾರು ತಾಯಿ?
ನನ್ನ ಏಕಾಂಗತೆಯನ್ನು ಭಂಗಪಡಿಸಿದೆ ಹೇಗೆ ತಾಯಿ? ಕುಮಾರ, ಅಮ್ಮ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇನಪ್ಪ. ಅಮ್ಮ, ನೀನು ಏನು ಹೇಳುವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾ ದೃಷ್ಟಿಯು ನನ್ನ ಮನಸ್ಸಿನ ಪ್ರಾತಃ ಕಾಲ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವ ತಾಯಿ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲಗಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪನ್ನು ಚೇತರಿಸಿದ ತಾಯಿ. ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನೀನು ನನ್ನ ರಾಶಿಯನ್ನು ತಿಳಿಸಬಲ್ಲೆಯಾ ತಾಯಿ? ಕುಮಾರ, ಈ ನಿರ್ಭಾಗ್ಯಳನ್ನು ಕೊಂತಿ ಎಂದು ಕರೆಯುವರು ಕಂದ. ಕುಂತಿ ಆ ನನ್ನ ಶತ್ರುವಾದ ಅರ್ಜುನನ ತಾಯಿ. ಹೌದು ಕುಮಾರ, ನಿನ್ನ ಶತ್ರುವಾದ ಅರ್ಜುನನ ತಾಯಿ ನಾನೇ. ಆದರೆ ಅದಕ್ಕಾಗಿ ನೀನು ನನ್ನ ದ್ವೇಷಿಸಬೇಡ ಕಂದ, ದ್ವೇಷಿಸಬೇಡ. ರಾಜಮಾತೆ, ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದಿ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕಂದ. ನಿನ್ನ ಅಭಿಷ್ಟವೇನು ತಾಯಿ? ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಿರುವ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದಾವರಲ್ಲಿ ಅರ್ಪಿಸೇನು ತಾಯಿ. ಕುಮಾರ, ಅಮ್ಮ, ನಿನ್ನನ್ನು ನನ್ನೊಡನೆ ಕರೆದುಕೊಂಡು ಹೋಗಲೆಂದು ಇಲ್ಲಿಗೆ ಬಂದಿರುವುದು ಕುಮಾರ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ ನನ್ನ ಹೃದಯವೂ ನಿನ್ನ ಪ್ರೇಮವನ್ನು ಹಾರಿಸುತ್ತಿರುವುದು ಕಂದ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಜನವು ದೊರಕಿತಮ್ಮ. ಅಮ್ಮ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಜನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ತೋರದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ತೋರದೆ. ಜನಿಸಿದ ಮರುಕ್ಷಣವೇ ಜಲಕೆಸದೆ ಎಂದೇ ಅಮ್ಮ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕೆಸದೆ ಎಂದೇ ಮಗುವಮ್ಮನಾಗ ಏನಂದನು ಹರಿಯೇ. ಅಮ್ಮ, ಮಗುವಮ್ಮನಾಗ ಏನಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಜನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮವೆನಿಸಿ ಜೀವದ ತೊರೆದೆ,
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ. ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಫಲಿಸಿತಮ್ಮ ಫಲಿಸಿತಮ್ಮ. ಅಮ್ಮ 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ. ನಿನ್ನ ಹೃದಯ ಮಧ್ಯದಲ್ಲಿ ಈ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದು ತಾಯಿ, ಸ್ಥಾನವಿರುವುದೇ. ಖಂಡಿತವಾಗಿಯೂ ಇರುವುದು ಕಂದ. ನನ್ನ 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನವು ನಿನ್ನದೇ ಕಂದ. ಅಮ್ಮ ಯಾವ ಅಧಿಕಾರ ಬಲದಿಂದ ಅಂತ ಸ್ಥಾನವನ್ನು ಹೊಂದುವೆನು ಜನನೇ, ಹೊಂದುವೆನು. ನಿನ್ನ ಜನ್ಮದ ಅಧಿಕಾರ ಬಲದಿಂದ ಕಂದ. ಕಂದ ಅಮ್ಮ
ಅಮ್ಮ ಕ್ಷಣ ಕರುಣೆ ತೋರೆದು ಛಲದೊಳೆಸೆದು ಹತ್ಯೆಗೈಯಲು ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಛಲದೊಳೆಸೆದು ಹತ್ಯೆಗೈಯಲು ಹಂದು ನಿನಗೆ ಬಂದು ಏನಿಸಿ ಹಂದು ನಿನಗೆ ನಾನು ಗೈದ ಪರಾಧವೇ ಅಮ್ಮ ನಾನು ಗೈದ ಪರಾಧವೇ ನದಿಯಲೇಕೆ ನೂಕಿದೆ ಮಾತೆಯೇ ಮಮತೆಯೇ ನದಿಯಲೇಕೆ ನೂಕಿದೆ ಅಮ್ಮ ಮಂದ ಭಾಗ್ಯನಂತೆ ನಾನು ಫಲದಿಂದಲೂ ಅಲೆದೆನು ಅಮ್ಮ ಮಂದ ಭಾಗ್ಯನಂತೆ ನಾನು ಫಲದಿಂದಲೂ ಅಲೆದೆನು ಸೂತನೆಂಬ ನಿಂದನೆಯಲು ಮುಳುಗಿ ಬಹಳ ನೊಂದೆನು ಅಮ್ಮ ಸೂತನೆಂಬ ನಿಂದನೆಯಲು ಮುಳುಗಿ ಬಹಳ ನೊಂದೆನು ಹಡದ ಜನನಿ ಜನಕನಾರೋ ಎಂದು ಕಂಬನಿ ಕರೆದೆನು ಅಮ್ಮ ಹಡದ ಜನನಿ ಜನಕನಾರೋ ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ನದಿಯಲೇಕೆ ನೂಕಿದೆ ಮಾತೆಯೇ ಮಮತೆಯೇ ನದಿಯಲೇಕೆ ನೂಕಿದೆ ಅಮ್ಮ ಅಮ್ಮ ಇದೇನು ಕನಸೇ ದೇವ ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅಧಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದರೆಂದು ಜನರು ಹೇಳುತ್ತಿರುವರು. ಕಳೆದು ಹೋದ ಆ ನನ್ನ ತಾಯಿ ಕೆಲವು ವೇಳೆ ನನ್ನ ಕನಸಿನಲ್ಲಿ ಅವ ಕೊಂಡಲವದ್ದಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವಷ್ಟರೊಳಗೆ ನನಗೆ ಎಚ್ಚರವಾಗುತ್ತಿತ್ತು. ಅಂದಿನ ಕನಸಿನ ಮಾಯಾ ರೂಪವು ಇಂದು ಮೂರ್ತಿವಂತಳಾಗಿ ನನ್ನ ಕಣ್ಣು ಮುಂದೆ ನಿಂತಿರುವಳೆ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವನಿ? ನೋಡು ದೇವಿ, ಸಂಜೆಯು ಕಳೆದು ಇರುಳು ನಸುಮುಸಿನಿಂದ ಕೂಡಿದ ಗಂಗೆಯ ಆಚೆ ದಡದಲ್ಲಿ ನಿನ್ನ ಮಕ್ಕಳ ಸಾವಿರಾರ ದೀಪವು ಬೆಳಗುತ್ತಿರುವುದು. ಇತ್ತ ಬಾ ತಾಯಿ, ಈ ಪಾಶದಲ್ಲಿ ಕೌರವನ ಅಶಕ್ಯಾದ ದೀಪಾರಾಧನೆಯು ಶೋಭಿಸುತ್ತಿರುವುದು. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕಾಯಿತಾಯಿ. ಆದರೆ
ಯುದ್ಧದ ಇಂದಿನ ರಾತ್ರಿ ಆ ನನ್ನ ಶತ್ರುವಾದ ಅರ್ಜುನನ ತಾಯಿ ನನ್ನ ಬಳಿ ಬಂದು ಧೀರವಾಣಿಯಿಂದ ನನ್ನ ಮನಸ್ಸಿನ ಮಾತೃ ಪ್ರೇಮವನ್ನು ಎಚ್ಚರಿಸಿರುವೆ ತಾಯಿ, ಎಚ್ಚರಿಸುತ್ತಿರುವೆ. ನನ್ನ ಹೃದಯವು ನಿನ್ನ ಕರುಣಾದೃಷ್ಟಿಯಿಂದ ತೇಜನ ಹೊಂದಿ ಆ ನನ್ನ ಶತ್ರುಗಳಾದ ಪಾಂಡವರನ್ನು ಸಹೋದರೆಂದು ಆರಂಭಿಸಲು ತವಕಿಸುತ್ತಿರುವುದು ತಾಯಿ, ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡದೆ ನನ್ನೊಡನೆ ಬಂದು ಬಿಡು ಕಂದ. ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು ತಾಯಿ. ನನ್ನನ್ನು ಕರೆದುಕೊಂಡು ಹೋಗುವುದಾದರೂ ಎಲ್ಲಿಗೆ ತಾಯಿ? ಅದು ನದಿಯ ಆಚೆಯ ದಡಕ್ಕೆ ಪಾಂಡವರ ದ್ವೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವುದು ಕಂದ. ಅಮ್ಮ, ಅಲ್ಲಿ ನಾನು ಕಳೆದು ಹೋದ ನನ್ನ ಚಿಕ್ಕಂದಿನ ತಾಯಿಯನ್ನು ಪುನಃ ಪಡೆಯುವನು ತಾಯಿ, ಪಡೆಯುವನೆ. ಖಂಡಿತವಾಗಿಯೂ ಪಡೆಯಬೇಕಂದ. ಅಮ್ಮ, ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಅಮ್ಮ, ಹೃದಯದ ಮನ ದೇವತೆ ಅಮ್ಮ. ಅಮ್ಮ ಕುಮಾರ, ಪರಮ ಪುನೀತೆ ಹೃದಯದ ಮನ ದೇವತೆ ಅಮ್ಮ, ಹೃದಯದ ಮನ ದೇವತೆ. ಐವರ ಮಕ್ಕಳ ಮುತ್ತಿಟ್ಟು ಸಾಕಿದೆ ಅಮ್ಮ, ಐವರ ಮಕ್ಕಳ ಮುತ್ತಿಟ್ಟು ಸಾಕಿದೆ. ಕರುಳಿನ ಚಂದನ ಕಡಲಲು ಮೂಗಿದೆ ಅಮ್ಮ, ಕರುಳಿನ ಚಂದನ ಕಡಲಳು ಮೂಗಿದೆ. ಈ ಹತಭಾಗ್ಯನ ಏತಕ್ಕೆ ಬೀಸುಡೆ ಅಮ್ಮ, ಈ ಹತಭಾಗ್ಯನ ಏತಕ್ಕೆ ಬೀಸುಡೆ. ಎನ್ನಳು ನಿನಗೆ ಕನಿಕರವಿಲ್ಲವೇ ಅಮ್ಮ, ಎನ್ನಳು ನಿನಗೆ ಕನಿಕರವಿಲ್ಲವೇ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಮಾತೆ ಅಮ್ಮ, ಅಮ್ಮ. ಅಮ್ಮ, ಅಮ್ಮ, ನೀ ಎನ್ನ ಕರೆದರು ನಾ ಬರಲಾರೆ ಅಮ್ಮ, ನೀ ಎನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ ಅಮ್ಮ, ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ವೈರಿ ಪಾರ್ಥನ ಶಿರವ ಉಳಿಸಲಾರೆ ಅಮ್ಮ, ವೈರಿ ಪಾರ್ಥನ ಶಿರವ ಉಳಿಸಲಾರೆ. ನೀ ಎನ್ನ ಕರೆದರು ನಾ ಬರಲಾರೆ ಅಮ್ಮ, ನೀ ಎನ್ನ ಕರೆದರು ನಾ ಬರಲಾರೆ. ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವ
ದೇವತೆ ಅಮ್ಮ ಹೃದಯದ ಮನ ದೇವತೆ ಅಮ್ಮ 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 ಹಾಗಾದರೆ ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಈ ವಿಭಿನ್ನ ಸಮವರಣದಲ್ಲಿ ನನ್ನನ್ನು ಬಿಟ್ಟೇಕೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಈ ದೇಶದ ಕಮರೆಯನ್ನೇಕೆ ಸೃಷ್ಟಿಸಿದೆ ತಾಯಿ? ಸೃಷ್ಟಿಸಿದೆ ಏಕೆ? ಮಾತನಾಡಲು ಇಷ್ಟವಿಲ್ಲವೇ ತಾಯಿ? ಹೋಗಲು ಬಿಡಿ ತಾಯಿ. ನನ್ನ ಪ್ರಶ್ನೆಯು ಉತ್ತರ ಕೊಡಲು ಇಷ್ಟವಿಲ್ಲದಿದ್ದರೆ ಹೋಗಲಿ. ನನ್ನ ಪ್ರಶ್ನೆಯು ನಿರಂತರವಾಗಿ ಉಳಿಯಲಿ. ಯಾವ ಕಾರಣಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದರೆ ಎಂಬುದನ್ನು ಹೇಳದಿದ್ದರೆ ಹೋಗಲಿ ತಾಯಿ. ಆದರೆ ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಈ ನಿನ್ನ ನಿಂದನೆಗಳಿಗಿಂತ ನಾನು ಅನುಭವಿಸುವ ನೋವುಗಳೇ ಎಷ್ಟು ಇರುವುದು ಕಂದ. 5 ಜನ ಪುತ್ರರನ್ನು ಪಡೆದ ನಾನು ಬಂಜೆಯಂತೆ ಜೀವಿಸುತ್ತಿರುವನು ಕಂದ, ಬಂಜೆಯಂತೆ ಜೀವಿಸುತ್ತಿರುವನು. ಹಳಬೇಡ ತಾಯಿ, ಹಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಈ ಗಂಗೆಯ ಪವಿತ್ರದ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಮನವನ್ನು ಶಮನ ಮಾಡಲು ತಾಯಿ. ಕುಮಾರ, ನಾನು ನಿನ್ನನ್ನು ಪುನಃ ಕರೆದುಕೊಂಡು ಹೋಗಲೆಂದು ಬರಲಿಲ್ಲ. ಅದು ಬಯಲ ಬಯಕೆ ಎಂಬುದು ನನಗೆ ತಿಳಿದಿರುವುದು. ಆದರೆ ನಿನಗೆ ಸಿಗಬೇಕಾದ ಕುಲಮಾನ ಗೌರವ ನಿನಗೆ ಕೊಡಿಸಿಕೊಡಲೆಂದು ಇಲ್ಲಿಗೆ ಬಂದಿರುವುದು ಕಂದ. ಅಮ್ಮ, ನಾನು ಸೂತ ಪುತ್ರನಾಗಿಯೇ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯನು. ನನಗೆ ಮತ್ತಾವ ಹೆಚ್ಚಿನ ಗೌರವವು ಬೇಡದಾಯಿ, ಬೇಡದಾಯಿ. ಇಲ್ಲ ಕಂದ, ಇಲ್ಲ. ಹಸ್ತಿನಾವತಿ ರಾಜ ಸಿಂಹಾಸನವು ನಿನ್ನದು. ನೀನದನ್ನು ಪಡೆದುಕೋ ಕಂದ, ಪಡೆದುಕೋ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ಮಾತ್ರ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ಈ ರಾಜ್ಯಲೋಭವನ್ನು ತೋರುವೆಯಾ ಜನನಿ? ಎಳತನದಲ್ಲಿ ನೀನು ನಿಷ್ಕರಣೆಯಿಂದ ಚಿಮಿಟಿಯಾಗಿದ್ದ ಬಂದು ಪ್ರೇಮ ಸೊಸೆಯು ಒಣಗಿ ಹೋಗಿ ತಾಯಿ. ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಕುಮಾರ, ಪಾಪ ಬೀಜವನ್ನು ಬಿತ್ತುವಾಗ ನಮಗೆ ತಿಳಿದಿರೋದು ಅದು ಅಲ್ಪವಾಗಿರುವುದನ್ನು. ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಕಿತ್ತು ಬಿಸಾಡಬಹುದು. ಆದರೆ ಅಂದು ಗಂಗಾಧರದಲ್ಲಿ ತೇಲಿ ಬಿಟ್ಟ ಶಿಶುವು ಇದು ನನ್ನ ಮುಂದೆ ರಾಕ್ಷಸನಾಗಿ ಬೆಳೆದು ಬಂದು ನಿಂತಿರುವುದಲ್ಲ. ನಾನೀಗ ಏನು ಮಾಡಲಿ? ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಅಮ್ಮ, ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ಹೇಳುತ್ತಿರುವ ತಾಯಿ. ಆದರೆ ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವುದು ತಾಯಿ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ ತಾಯಿ, ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನ ಮಿತ್ರನಾಗಿದ್ದೇನೆ. ಮುಂದೆ ಅವನಿಗೆ ಒದಗುವ ದುರ್ಗತಿಯನ್ನು ಆನಂದದಿಂದ ಎದುರು ನೋಡುವರು ತಾಯಿ, ಎದುರು ನೋಡುವೆನು. ಪಾಂಡವರು ವಿಜಯಶಾಲಿಗಳಾಗಲು ನಾನು ಅಭಿಯೋಚನೆ ಕೊಡುವೆನು. ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲ ಜನನೇ, ಕೈ ಮಾಡುವುದಿಲ್ಲ. ಅಮ್ಮ, ಏಕಯ್ಯ ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಅಮ್ಮ, ನೀನಿನ್ನು ನಿರ್ದಯಳಾಗಿ ಪ್ರಪಂಚದ ಅಪಮಾನ ಆವರ್ತಕ್ಕೆ ಅನಾಥ ಶಿಶುವಿನಂತೆ ಅಂದು ನನ್ನನ್ನು ಬಲಿಕೊಟ್ಟೆ. ಇಂದು ಸಹ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನಾನು ನಿರೀಕ್ಷಿಸುವ ಪರಾಜಯದ ದುರ್ಮಣಕ್ಕೆ ನನ್ನನ್ನು ಬಿಟ್ಟು ಬಿಡು ಜನನೇ, ಬಿಟ್ಟು ಬಿಡು. ಹೋಗಲು ಬಿಡುಕದ್ದ, ನಿನ್ನನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸುವೆಯಾ ಕಂದ? ಅಮ್ಮ, ಆ ವಾಕ್ಯವೇನು ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಎತ್ತ ತಾಯಿಯ ಒಂದು ವಾಕ್ಯವನ್ನು ನಡೆಸಿಕೊಡಲಾರಷ್ಟು ಕೊಡು ಪಾಪಿ ತಿಳಿಸಿದೆಯಾ ಈ ನಿನ್ನ ಮಗ ಕರ್ಣನನ್ನು ತಾಯಿ? ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಇಲ್ಲ ತಾಯಿ, ಹೇಳ್ತೇನೆ ನನಗೆ. ಕುಮಾರ, ಅಮ್ಮ, ತೊಟ್ಟೆ ಮಾನವ ಪುನಃ ತೊಡದಿರು ಕಟ್ಟಗಣೆಯ ತನಕ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಅಮ್ಮ, ಹೌದು ಕಂದ.
ಕುಮಾರ, ಅಮ್ಮ, ನಾಳೆ ನಡೆಯೋ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೀನು ನಾನು ನೀನು ನಾನು ಅಮ್ಮ ನೀನು ದೊಡ್ಡ ಮಾಡುವುದು ಬರಬೇಡ ಕಂದ. ದುರ್ಯೋಧನ, ಈಗಿಂದೀಗ ನೀನು ಕೆಟ್ಟ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕಿತ್ತುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಮನಸ್ಸಿನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ದುರ್ಯೋಧನ ದುರಾದೃಷ್ಟಕ್ಕೆ ರಾಜಸಭೆಯಲ್ಲಿ ಪೂಜ್ಯರಾದ ವಿದುರರು ಬಿಲ್ಲನ್ನು ಮುರಿದು ಬಿಸಾಡಿದರು. ಈಗ ನನ್ನ ಎತ್ತ ತಾಯಿಯು ನನ್ನ ಬಳಿ ಬಂದು ಪುನಃ ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನವೆತ್ತಿರುವಳು. ದೈವ ಬಲವಿಲ್ಲದವನು ಬದುಕಿದ್ದರೂ ವ್ಯರ್ಥ. ದೈವ ಬಲವಿಲ್ಲ, ಖಂಡಿತವಾಗಿಯೂ ದೈವ ಬಲವಿಲ್ಲ. ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವು. ಮಾಡಲಿ, ಪೌರುಷರವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ ಕುಮಾರ, ಅಮ್ಮ, ನನ್ನವೆರಡು ವಾಕ್ಯಗಳನ್ನಾದರೂ ನೆರವೇರಿಸುವೆ ತಾಯಿ. ಅದೇನೆಂದು ಹೇಳು ಕಂದ. ನಾಳೆ ನಡೆಯುವ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರು ನನ್ನ ಉತ್ತರ ಕ್ರಿಯಾದಿಯನ್ನು ಆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುನು ತಾಯಿ. ಅದು ಅಲ್ಲದೆ ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ಜನನಿ. ಎಂತಹ ಮಾತುಗಳು ನಡುತ್ತಿರಬೇಕಂದ. ಏಕೆಂದರೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರು ಅಮ್ಮ, ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಅರ್ಜುನನಿಂದ ನಾನೇ ಮೃತನಾದರು, ಅಥವಾ ನನ್ನಿಂದ ಅರ್ಜುನನೇ ಮೃತರಾದರು. ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟು ಜನನಿ. ಹೇ ವಿಧಿ, ಹರಿತವರ ಅಯ್ಯೋ ದೈವ, ಎಂತ ಹೊಟ್ಟೆಗೆ ಎಂತಹ ಸಂಕಟವನ್ನು ತಂದೊಡ್ಡಗೈತಿರುವೆ ದೇವ. ಇಂತಹ ಕಂಟಕ ನಾಶಗಳಿಂದ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯಕ್ಕೆ ಈ ತಾಯಿಯ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟು ತಾಯಿ. ನಾನು ಅಭಿಯೋಜನೆ ಕೊಡುವನು ತಾಯಿ. ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ, ಇದನ್ನ ಶಪಥ ತಾಯಿ. ಅಮ್ಮ ಸಂದೆ, ಅಮ್ಮ ನೀನಿನ್ನು ಹೋಗಿ ಬಾ ಜನನಿ. ಹಾಗೆ ಆಗಲಿ ಕುಮಾರ. ಅಮ್ಮ, ಅಮ್ಮ, ಕರೆದ ಕಂದ. ಅಮ್ಮ, ಅಡದ ಮಾತು ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಾಗದೆಯೆಂದು ಕಂದ. ನಿನ್ನ ಮೊಗವನು ಈ ಯುಗದಿ ಕಾಣಲಾಗದೆಯೆಂದು ಬಗೆ ಬಗೆಯೊಳು ಬಗೆ
ದೈವ ಬಲವಿಲ್ಲ. ದೈವ ಬಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವು, ಮಾಡಲಿ. ಹೇ ವಿಧಿ, ನಿನ್ನ ಆಟವನ್ನು ಬಲ್ಲವರ್ಯಾರು? ಅಮ್ಮ, ಸಾಕ? ಅದೇ ಸಾಕು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಹರಿಯಲ ಸಾಧ್ಯವೋ? ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಹರಿಯಲ ಸಾಧ್ಯವೋ? ಹರಿ ಏ ವಕ್ರ, ಹರಿ ಏನು ನಿನ್ನ ಲೀಲೆ? ಮಾನವನಾಗಿ ಜನಿಸಿರುವವರು ಯಾರಾದರೂ ಆಗಿ ಹರೇನು? ಮಾನವನಾಗಿ ಜನಿಸಿರುವವರು ಯಾರಾದರೂ ಆಗಿ ಹರೇನು? ಯೋಗವಿದ್ದರು ಸರಿ, ಶ್ರೀಹರಿ 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 ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಹರಿ ನಿನ್ನ ಲೀಲೆಯನ್ನು ಬಲ್ಲವರ್ಯಾರು? ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀ ಹಾಡಿಸಿದಂತೆ ಆಗಲೇಬೇಕು. ನೀ ಹಾಡಿಸಿದಂತೆ ಹಾಡಲೇಬೇಕು. ಹಾಡಿಸಿ ನಮ್ಮನ ನೀ ನೋಡಿ ನಗಬೇಕು. ಹಾಡಿಸಿ ನಮ್ಮನ ನೀ ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ಹರೇವ ಹರಿಯಲ ಸಾಧ್ಯವೋ? ಶ್ರೀಹರಿ 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 ಶ್ರೀಹರಿ. ದೇವಿ ವಿಜಯ 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 ಜವದೊಳಿಸಿ ಕೈ ಮೆರವಿ ರಣಭೂಮಿಯ ಪರಿಜ ವಿಜಯ. ಪರಮಾತ್ಮ ವಿಜಯ ವಿಜಯ ಜವದೊಳಿಸಿ
सहस्र कृपाण भयंकर महाभीकरा जय त्वरितरा सहस्र कृपाण भयंकर महारथ कबव पदाद परे रोटा महारथ कबव पदाद परे रोटा महत्कार भट चमत्कार विजय जवगढ़ बीच सैनरवी रणभूमिय पर विजया मेरे वावे बावा मोदे सा हरितनी वहायो का तोरु गज सायेता मेरे वावे बावा मोदे सा तो ही न रोज कोला महाबेने केला तो ही न रोज कोला महाबेने केला रूप भरिता ओरो विषया परिता रूप भरिता ओरो विषया परिता रूप भरिता ओरो विषया परिता विजया जवदल बीच सैन्यरवी रणभूमिय पर विजया अर्जुन ಪರಮಾತ್ಮ, ಇದೋ ನೋಡು, ಇದೇ ಯುದ್ಧ ಭೂಮಿ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಒಂದು ಸಾರಿ ನೋಡುವನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಪರಮಾತ್ಮ, ಅತ್ತ ನೋಡು. ಪರಮಾತ್ಮ, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸನನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆಯೇ ಸೌಬಲ ರಾಜ ಶಕುನಿಯೂ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಆ ದುರ್ಯೋಧನನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಗಂಭೀರ ವಲ್ಕಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಪಾರ್ಥ, ಪರಮಾತ್ಮ, ಇತ್ತ ನೋಡು. ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಜ್ಜಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ಇದೋ ನಿಮಗೆ ವಂದನೆಗಳು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಮಿತ್ರ, ಪರಮಾತ್ಮ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ
ಸೆಣೆ ಸಾಡೆನ ಪರಮಾತ್ಮ ಗುರು ಬಾಂಧವರ ಶಿರಛೇದಿಸೆನ ಗುರು ಬಾಂಧವರ ಶಿರಛೇದಿಸೆನ ಪರಮಾತ್ಮ ಗುರು ಬಾಂಧವರ ಶಿರಛೇದಿಸೆನ ಗುರು ಬಾಂಧವರ ಶಿರಛೇದಿಸೆನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಪರಮಾತ್ಮ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಪರಮಾತ್ಮ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಮತೀನ ನಾನಾದೆ ಪಥವ ತೋರಿಸೋ ದೇವ ಮತೀನ ನಾನಾದೆ ಪಥವ ತೋರಿಸೋ ದೇವ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಪರಮಾತ್ಮ ಏನು ಹೇಳಲಿ ಪರಮಾತ್ಮ ಹಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಂತೆ ಮುಖವೆಲ್ಲ ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಆತ್ಮೀಯರು ಜ್ಞಾತಿಗಳು ಮಿತ್ರರು ಇವರೆಲ್ಲಷ್ಟು ಜನರ ದಮ್ಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ಪರಮಾತ್ಮ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜಾತಿ ಒದಗಿ ಗುರು ಹಿಂಸೆಗೆ ಕೈಯಾಕಲನ್ನು ಕೃಷ್ಣ ರಥವನ್ನು ಹಿಂದಿರುಗಿಸು ಮಿತ್ರ ನನಗೆ ಯುದ್ಧವೂ ಬೇಡ ಅರ್ಜುನ ಇದೇನು ಹುತತ್ವಾ ಕಶ್ಮಲಮಿದಂ ವಿಷಮೇ ಸಮಪತಿತೋ ಹುತತ್ವಾ ಕಶ್ಮಲಮಿದಂ ವಿಷಮೇ ಸಮಪತಿತೋ ಅನಾರ್ಯಜುಷ್ಟಮ ಸರ್ಗಮಕೀರ್ತಿ ಪರಮರ್ಜುನ ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುವೆಯಾ? ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ ಇಚುಬಿಂ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟ ಗುರುವು. ಪೂಜಾರ್ಹರಾದ ಇವರುಗಳ ಮೇಲೆ ನಾನು ಬಾಣವನ್ನು ತೊಡುವುದೇ. ಪರಮಾತ್ಮ
ಗುರು ಹೊದೆಯಿಂದ ಅನುಭವಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ತೊಯ್ದ ರಕ್ತದಿಂದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯೋಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ಒದೆಯುವುದು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಮಾನವನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿನಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುತ್ತಿಲ್ಲ. ಭೀಷ್ಮ, ದ್ರೋಣ, ನೀನು, ನಾನೂ ಕೂಡ ಈ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಿಸುವೆವು. ಆತ್ಮ ಮೃತ್ಯು ಜನ್ಮ ಮೃತ್ಯುಗಳು ಆತ್ಮನ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಮಿತ್ರ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು, ಕೈಕಾಲುಗಳು ನಡುಗುತ್ತಿರುವವು. ನಾನು ಹೇಡಿಯಲ್ಲ, ಆದರೂ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ನಿನ್ನ ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಏಡಿ ಎಂದು ಅಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು ಮಿತ್ರ. ಕರ್ಮವು ಪೌರುಷ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಎಲ್ಲರ ನಿಂದೆಗೂ ಎಲ್ಲರಿಂದಲೂ ವರ್ಜಿತನು. ನೀನು ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲವು ಅವನ ಅಧೀನವಲ್ಲ. ಅನಾಸಕ್ತದಿಂದ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಅವ್ಯಾಯಾತ್ಮನು, ಜನ್ಮ ಜರಾರಹಿತನು, ಪಂಚಭೂತಗಳಿಗೊಡೆಯನು. ಯಾವಾಗ ಭೂಲೋಕದಲ್ಲಿ ಧರ್ಮದ ಪತನವು ಅಧರ್ಮದ ಉದ್ಧಾರವು ಆಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಸ್ತುತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವ ಧರಿತ್ರಿಯಲ್ಲಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವನು. ಜಲರೂಪದಿಂದ ಜೀವಿಗಳಿಗೆ, ಪ್ರಾಣಿಗಳಿಗೆ ಜೀವನ ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು.
ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪವಾದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದತ್ತ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ವಿಭವ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ವೇದಗಳ ಓಂಕಾರವೂ ನಾನು. ಮನುಷ್ಯನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರಣನೂ ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ನನ್ನ ವಿಭೂತಿಯು ಅಗಣ್ಯ ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವವು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವಾ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನೂ ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಯೋಧರೆಲ್ಲರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಕೈಕಾಲುಗಳು ನಡುಗುತ್ತಿರುವು, ನಾಲಿಗೆಯು ತೊದಲುತ್ತಿರುವುದು. ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತಾರಂಜಕವಾದ ನಿನ್ನ ಗಂಭೀರ ಸುವಾಸ ವದನವನ್ನು ತೋರಿಸುವುದೇವಾ. ಭಯಪಡಬೇಡ ಪಾರ್ಥ. ಈ ನನ್ನ ಗದಾ ಚಕ್ರಮೂರ್ತಿಯ ಸೌಮ್ಯ ರೂಪವನ್ನು ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭೃಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲಿ ಕರುಣಾಧಾರನಾಗಿಯೇ ನಾನು ನಿಂತಿರುವೆನು. ನಾನು ಧನ್ಯನಾದನು ಪ್ರಭು.